ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚು ಗಮನ ಸೆಳೆದಿರುವ ಪಂಚ್ ಎಂಬ ಮಕಾಕ್ ಮರಿಕೋತಿಗೆ ಕೊನೆಗೂ ಮಮತೆಯ ತಾಯಿ ಪ್ರೀತಿ ಸಿಕ್ಕಿರುವ ಘಟನೆ ಜನಮನ ಗೆದ್ದಿದೆ. ಈ ಸಂತಸದ ಕ್ಷಣದ ವಿಡಿಯೋ ಇದೀಗ ವೇಗವಾಗಿ ಹರಡುತ್ತಿದೆ. ಜಪಾನ್ ದೇಶದ ಚಿಬಾ ಪ್ರದೇಶದಲ್ಲಿರುವ ಇಚಿಕಾವಾ ಪ್ರಾಣಿ ಉದ್ಯಾನದಲ್ಲಿ ಮಕಾಕ್ ಕೋತಿಗಳ ವಿಭಾಗವಿದೆ. ಅಲ್ಲಿ ಕಳೆದ ವರ್ಷ ಜುಲೈ 26ರಂದು ಜನಿಸಿದ ಈ ಮರಿ ಕೋತಿ ಹುಟ್ಟಿದ ಕೆಲವೇ ದಿನಗಳಲ್ಲಿ ತನ್ನ ಜೈವಿಕ ತಾಯಿಯಿಂದ ದೂರವಾಗಿತ್ತು. ಪಂಚ್ ಕುನ್ ಎಂದು ಕರೆಯಲ್ಪಡುವ ಈ 7 ತಿಂಗಳ ಮರಿ ಇದೀಗ ನೆಟ್ಟಿಗರ ಮನಗೆದ್ದಿದೆ. ಜನನದ ನಂತರ ತಾಯಿ ಅದನ್ನು ಒಪ್ಪಿಕೊಳ್ಳದೇ ಇರುವುದರಿಂದ ಪಂಚ್ ಒಂಟಿತನ ಅನುಭವಿಸಿತು. ತನ್ನನ್ನು ಗುಂಪಿನಲ್ಲಿ ಸೇರಿಸಿಕೊಳ್ಳಲು ಮಾಡಿದ ಪ್ರಯತ್ನಗಳಿಗೂ ಉಳಿದ ಕೋತಿಗಳು ಸ್ಪಂದಿಸಲಿಲ್ಲ. ಕೆಲ ಸಂದರ್ಭಗಳಲ್ಲಿ ಇತರೆ ಕೋತಿಗಳು ಅದನ್ನು ತಳ್ಳಿಹಾಕಿ ಕಿರುಕುಳ ನೀಡುತ್ತಿದ್ದವು ಎಂಬುದು ತಿಳಿದುಬಂದಿದೆ. ಇದರಿಂದ ಪ್ರವಾಸಿಗರು ಕೂಡ ಉದ್ಯಾನದ ಸಿಬ್ಬಂದಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದರು. ಮರಿ ಕೋತಿಯ ಒಂಟಿತನವನ್ನು ಗಮನಿಸಿದ ಸಿಬ್ಬಂದಿ ಅದಕ್ಕೆ ಮೃದು ಬೊಂಬೆಯೊಂದನ್ನು ನೀಡಿದರು. ಪಂಚ್ ಅದನ್ನು ತಾಯಿಯಂತೆ ಹಿಡಿದುಕೊಂಡು ಸಮಯ ಕಳೆಯುತ್ತಿದ್ದುದನ್ನು ಸಿಬ್ಬಂದಿ ಗಮನಿಸಿದರು. ಆದರೂ ಇತರೆ ಕೋತಿಗಳಿಂದಾಗುವ ಕಿರುಕುಳ ಸಂಪೂರ್ಣವಾಗಿ ನಿಂತಿಲ್ಲ. ಇದರಿಂದ ಸಿಬ್ಬಂದಿ ಗುಂಪಿನೊಂದಿಗೆ ಅದನ್ನು ಹೊಂದಿಸಲು ಸಾಕಷ್ಟು ಪ್ರಯತ್ನ ನಡೆಸುತ್ತಿದ್ದಾರೆ. ಕೆಲ ಸಂದರ್ಭಗಳಲ್ಲಿ ಸಿಬ್ಬಂದಿ ಆಹಾರ ನೀಡಲು ಒಳಗೆ ಬಂದಾಗ ಪಂಚ್ ಅವರ ಬಳಿ ಅಂಟಿಕೊಂಡು ಹೊರಗೆ ಕರೆದುಕೊಂಡು ಹೋಗುವಂತೆ ವರ್ತಿಸುತ್ತಿತ್ತೆಂದು ಸಿಬ್ಬಂದಿಯೊಬ್ಬರು ತಿಳಿಸಿದ್ದಾರೆ. ಅದನ್ನು ಶಾಂತಗೊಳಿಸಿ ಮತ್ತೆ ಬೇರೆಡೆ ಗಮನ ಹರಿಸುವುದು ಸಿಬ್ಬಂದಿಗೆ ಸವಾಲಾಗಿತ್ತು. ಸಿಬ್ಬಂದಿ ಮಾಹಿತಿ ಪ್ರಕಾರ ಪಂಚ್ ಜನಿಸಿದಾಗ ಕೇವಲ 500 ಗ್ರಾಂ ತೂಕವಿತ್ತು. ಅದರ ತಾಯಿಗೆ ಇದು ಮೊದಲ ಸಂತಾನವಾಗಿದ್ದರಿಂದ ಅನುಭವದ ಕೊರತೆಯಿಂದ ಮರಿಕೋತಿಯನ್ನು ತಿರಸ್ಕರಿಸಿದ್ದಿರಬಹುದು ಎಂದು ಹೇಳಿದ್ದಾರೆ. ಪ್ರಾಣಿ ತಜ್ಞರ ಅಭಿಪ್ರಾಯದಂತೆ ಕೆಲವು ಕೋತಿ ಜಾತಿಗಳಲ್ಲಿ ತಾಯಿ ಮರುಗರ್ಭಧಾರಣೆಯ ಹಂತದಲ್ಲಿದ್ದಾಗ ಮರಿಗಳನ್ನು ದೂರವಿಡುವ ಸ್ವಭಾವ ಕಾಣಿಸಬಹುದು. ಪಂಚ್ ಪ್ರಕರಣದಲ್ಲೂ ಇದೇ ಕಾರಣ ಇರಬಹುದೆಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಈ ನಡುವೆ ಪಂಚ್ ಮೇಲೆ ಇತರೆ ಕೋತಿಗಳ ದಾಳಿಯ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿ ಜನರಿಂದ ಸಹಾನುಭೂತಿ ವ್ಯಕ್ತವಾಯಿತು. ಇತ್ತೀಚೆಗೆ ಹವೆವರ್ ಸಕಾರಾತ್ಮಕ ಬೆಳವಣಿಗೆ ನಡೆದಿದೆ. ಉದ್ಯಾನದಲ್ಲಿರುವ ಮತ್ತೊಂದು ಹೆಣ್ಣು ಕೋತಿ ಪಂಚನ್ನು ಆತ್ಮೀಯವಾಗಿ ಅಪ್ಪಿಕೊಂಡು ತಾಯಿಯ ಮಮತೆಯನ್ನು ತೋರಿಸುತ್ತಿರುವುದು ಗಮನಾರ್ಹ. ಈ ಹೃದಯಸ್ಪರ್ಶಿ ಕ್ಷಣದ ವಿಡಿಯೋ ಜನಮನಗಳನ್ನು ಸ್ಪರ್ಶಿಸಿದೆ. ಆದರೆ ಪಂಚ್ಗೆ ಇತರ ಕೋತಿಗಳಿಂದ ಇನ್ನೂ ಅಪಾಯ ಇರುವ ಸಾಧ್ಯತೆ ಇರುವುದರಿಂದ ಸಿಬ್ಬಂದಿ ನಿಗಾವಹಿಸಿದ್ದಾರೆ. ಈ ಘಟನೆಯ ನಂತರ ಪಂಚನ್ನು ನೋಡುವುದಕ್ಕಾಗಿ ಉದ್ಯಾನಕ್ಕೆ ಭೇಟಿ ನೀಡುವವರ ಸಂಖ್ಯೆ ಹೆಚ್ಚಾಗಿದೆ.